ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಯಾವುದೇ ಆರಿ ನೀಡಲನ್ನು ಬಳಸದಂತೆ ಯಾವ ರೀತಿ ನಾನು ಈಗ ಆರಿ ವರ್ಕನ್ನು ನಾನು ಮಾಡ್ತೀನಿ. ಜೊತೆಗೆ ಒಂದೇ ವಿಡಿಯೋದಲ್ಲಿ 3 ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಡಿಸೈನನ್ನು ಬಳಸಿ ಒಂದು ದಿನಕ್ಕೆ ಒಂದರಿಂದ ಬಿಗಿನರ್ಸ್ ಆದರೆ 2ರಿಂದ 3 ದಿನಕ್ಕೆ ಅಂತಲೇ ಹೇಳ್ಬೋದು. ನೀವು 3ರಿಂದ 4 ಸಾವಿರ ರೂಪಾಯಿ ಸಂಪಾದನೆ ಮಾಡುವಂಥ ಕೆಲಸ. ತುಂಬಾ ಟ್ರೆಂಡಲ್ಲಿರುವಂಥ ಈ ಡಿಸೈನನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡಲಿಕ್ಕೆ ನಿಮಗೆ ಒಂದು ನಾರ್ಮಲ್ ನೀಡಲ್ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ಆರಿ ವರ್ಕ್ ನೀಡಲ್ ಗ್ರಿಪ್ ಹಿಡಿಯೋದಕ್ಕಿಂತ ಮುಂಚೆಯಿಂದನೂ ನೀವು ಈ ಆರಿ ವರ್ಕನ್ನು ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾವು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಈಗಾಗಲೇ ನಾನು ಆಲ್ಮೋಸ್ಟ್ ಬೇಸಿಕ್ ಎಲ್ಲ ತೋರಿಸ್ಕೊಡ್ತಾ ಬರ್ತಾ ಇದ್ದೀನಿ, ಮುಂದೇನೂ ತೋರಿಸ್ಕೊಡ್ತೀನಿ. ಅದು ಗೊತ್ತಾಗಿಲ್ಲ ಅಂತ ಸುಮಾರು ಜನ ಕಮೆಂಟಲ್ಲಿ ತಿಳಿಸಿದ್ರಿ, ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದೇ ವಿಡಿಯೋದಲ್ಲಿ 3 ಡಿಸೈನ್ ಇರುತ್ತೆ. 3 ಡಿಸೈನನ್ನು ಕಲಿತ್ರೆ ನೀವು ಆರಾಮಾಗಿ ನೀವು ವಾರಕ್ಕೆ ಒಂದೇ ಮಾಡಿದ್ರೂ, ನೀವು ಕಲಿತಾದ ನಂತರ ವಾರಕ್ಕೆ ಒಂದೇ ಡಿಸೈನ್ ನೀವು ಬೇರೆಯವ್ರಿಗಾರ ಮಾಡಿಕೊಡಿ, ನಿಮ್ಗಾರು ಮಾಡ್ಕೊಳ್ಳಿ, ನಿಮಗೆ 3ರಿಂದ 4 ಸಾವಿರ ರೂಪಾಯಿ ಉಳಿತಾಯ ಆಗೇ ಆಗುತ್ತೆ. ಯಾಕೆಂದರೆ ನಿಮಗೆ ನೀವು ಮಾಡ್ಕೋದ್ರಿಂದ ಅದು ಆದಾಯನೇ. ನೀವು ಈಗ ಬೇರೆಯವ್ರ ಕೈಗೆ ಕೊಟ್ಟರೆ ನಿಮಗೇನು ಸುಮ್ಮನೆ ಮಾಡ್ಕೊಡಲ್ಲ ಅವ್ರಿಗೂ ನೀವು ಪೇ ಮಾಡಿದ್ರೇ ಮಾಡೋದು. ಅದಕ್ಕೋಸ್ಕರ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಶುರು ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಾ 6 ಎಳೆ ದಾರನ ನಾನು ಪೋಣಿಸಿಟ್ಕೊಂಡಿದ್ದೀನಿ. ಅಲ್ಲಿಗೆ ನಮಗೆ ಫೋಲ್ಡಿಂಗ್ ಮಾಡಿದ್ಮೇಲೆ 12 ಎಳೆ ದಾರ ಆಗುತ್ತೆ. ಇಷ್ಟು ಮಿನಿಮಮ್ 8 ಎಳೆನಾದರೂ ಹಾಕೋಬೋದು. 6 ಎಳೆ ಮಿನಿಮಮ್ ಆಗಿ ನೀವು ತಗೊಳ್ಳುವಂಥ ದಾರ. ನೋಡಿ, ಇಷ್ಟುದ್ದ ದಾರನ ನಾನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಈಗ ನೋಡಿ, ಕೆಳಗಡೆಯಿಂದ ನೋಡ್ತಾ ಇದ್ದೀರಾ, ಕಾಣಿಸ್ತಿದೆಯಾ? ನೋಡಿ, ಈ ರೀತಿ ಸೂಜಿ ಬರುತ್ತೆ ನೋಡಿ. ಬಂದ ನಂತರ ಈಗ ಇದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು, ಆದಷ್ಟು ನೀವು ಬಿಗಿನರ್ಸ್ ಆದವರು ದಾರನ ಒಂದು ಸ್ವಲ್ಪ ಚಿಕ್ಕದಾಗೆ ಪೋಣಿಸ್ಕೋಬೇಕು, ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಎಡದ ಕೈಯಲ್ಲಿ ನಮ್ಮ ಎಡಗೈಯಿಂದ ದಾರನ ಈ ರೀತಿ ಬೆರಳಲ್ಲಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ, ಇದನ್ನು ರೊಟೇಟ್ ಮಾಡಬೇಕು. ಈ ರೀತಿ 1 ಸತ ಆದರೂ ಮಾಡಿ, 2 ಸತ ಆದರೂ ಮಾಡಿ. ಈಗ ನೋಡಿ, ಇಲ್ಲಿ ಸೇಮ್ ಪಕ್ಕದಲ್ಲೇ, ಈಗ ನಾವು ಎಲ್ಲಿ ಚುಚ್ಚಿದ್ವಿ ನೋಡಿ ಅದ್ರ ಪಕ್ಕದಲ್ಲೇ ನಾವು ಇದನ್ನು ಎಳ್ಕೊಂಡ್ರೆ ನಮಗೆ ಫ್ರೆಂಚ್ ನಾಟ್. ಇದು ಒಂದು ಮೆಥಡಿನ ನೋಡಿ, ನಿಧಾನವಾಗಿ ಬಿಡಿ. ಇದು ಒಂದು ಮೆಥಡಿನ ಫ್ರೆಂಚ್ ನಾಟ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ಅಷ್ಟೇ ನೋಡಿ, ಇದನ್ನು ಅಷ್ಟೇ ಸೂಜಿನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ನಂತರ ಈಗ ನೋಡಿ, ತುಂಬಾ ಈಸಿಯಾಗಿ ನೋಡಿ, ಕೆಳಗಡೆಯಿಂದ ದಾರದ ಕೆಳಗಡೆ ಸೂಜಿಯನ್ನು ಹಾಕ್ಬಿಟ್ಟು ನಾನೀಗ ಇದನ್ನು 2 ಸತಿ ಸುತ್ತದೆ. ನಾವು 1 ಸತಿ ಆದ್ರೂ ಇದನ್ನು ನೋಡಿ, ದಾರ ಗಂಟಾಗದೇ ಇರೋ ರೀತಿ ನೋಡ್ಕೊಳ್ಳೋದೆ ಇದರಲ್ಲಿ ಒಂದು. ನಿಮಗೆ ನಾವು ಆರಿ ನೀಡಲಲ್ಲಿ ಹೇಳ್ತೀವಿ ನೋಡಿ, ಗ್ರಿಪ್ ಹಿಡಿವರೆಗೂ ಅಂತ. ಇದನ್ನು ಅಷ್ಟೇ ಆ ರೀತಿ ನೋಡಿ, ಡಬಲ್ ರೌಂಡು ಸುತ್ಕೊಂಡ್ರೆ ದಾರಕ್ಕೆ ಇಷ್ಟು ಕ್ವಾಂಟಿಟಿ, ಇಷ್ಟು ದಪ್ಪ ಬರುತ್ತೆ. ಒಂದು ಆದರೆ ಇಷ್ಟು ದಪ್ಪ ಬರುತ್ತೆ. ನಿಮಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ನೀವು ಅದನ್ನು ರೆಡಿ ಮಾಡ್ಕೋಬೋದು. ಇನ್ನೂ ಒಂದು ಸತಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲೇ ಈ ರೀತಿ ಡಿಸೈನನ್ನು ಮಾಡ್ಕೋಬೋದು ನೋಡಿ. 2 ರೌಂಡ್ ಹಾಕ್ತಾಯಿದ್ದೀನಿ ನೋಡಿ. 2 ರೌಂಡನ್ನು ಹಾಕ್ಬಿಟ್ಟು ಇಲ್ಲಿ ನೋಡಿ, ಈ ರೀತಿ ಹಾಕ್ಬಿಟ್ಟು ಕೆಳಗಡೆಯಿಂದ ಎಳ್ಕೊಳ್ಳೋಣ. ಎಳ್ಕೊಂಡು ಬೆರಳೊಳಗೆ ಇರಬೇಕು ದಾರ ಕೊನೆವರೆಗೂ ಈ ರೀತಿ ಬಿಟ್ಟಾಗ ನೋಡಿ, ಅದು ಹೋಗಿ ಅದೇ ಜಾಗದಲ್ಲಿ ಪರ್ಫೆಕ್ಟಾಗಿ ಕೂರುತ್ತೆ. ಈಗ ನೋಡಿದ್ರಲ್ಲ, ಇದನ್ನು ಫ್ರೆಂಚ್ ನಾಟ್ ಅಂತ ಕರಿತೀವಿ. ಅದರಲ್ಲೇ ಇನ್ನೊಂದು ಮೆಥಡನ್ನು ತೋರಿಸ್ಕೊಡ್ತೀನಿ. ಈಗ ದಾರ ಏನಿದೆ ಇದನ್ನು ಕೆಳಗಡೆ ಗಂಟು ಹಾಕೊಂಡ್ರೆ ಇದಕ್ಕೆ ಎಂಡ್ ನಾಟ್ ಆಗುತ್ತೆ. ಈಗ ನೋಡಿ, ಇದನ್ನು ಈ ರೀತಿ ಎಳ್ಕೋಬೇಕು ನೋಡಿ. ಇದನ್ನು ಈ ರೀತಿ ಎಳ್ಕೊಂಡು ಸೇಮ್ ಮೆಥಡು 2 ಸತಿ ಈ ರೀತಿ ಸುತ್ತಕೊಂಡು ಇದನ್ನು ಇಲ್ಲೇ ಹಾಕ್ತಿದ್ವಿ, ಬೇಡ ನೋಡಿ. ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಇದನ್ನು ಲವಂಗ ಸ್ಟಿಚ್ ಅಂತಲೂ ಕರಿತೀವಿ. ಯಾಕೆಂದರೆ ನೋಡೋದಕ್ಕೆ ಅದು ಪರ್ಫೆಕ್ಟಾಗಿ ಲವಂಗ ಯಾವ ರೀತಿ ಇರುತ್ತೆ ನೋಡಿ, ಸೇಮ್ ಅದೇ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡಿ, ಲವಂಗ ಸ್ಟಿಚ್. ಪುನಃ ಇದನ್ನು ಡಿಸೈನನ್ನು ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಟೈಟಾಗಿ ಎಳ್ಕೋಬೇಕು. ಟೈಟಾಗಿ ಎಳ್ಕೊಂಡು ನೀವು ಪುನಃ ನಾವೆಲ್ಲಿ ಚುಚ್ಚಿದ್ವಲ್ಲ ಅಲ್ಲಿಗೆ ಹಾಕ್ಬಿಟ್ಟು ನೋಡಿ, ಈಗ ಇದು ಫಿಟ್ ಆಗುತ್ತೆ, ಆಯ್ತಲ್ವಾ? ಈಗ ಆದ ನಂತರ ಪುನಃ ಡಬಲ್ ರೌಂಡ್ ಮಾಡ್ಕೊಂಡು ಈಗ ನೋಡಿ, ಇಲ್ಲಿಗೆ ಬೇಡ, ಅದ್ರ ಪಕ್ಕಕ್ಕೆ ಹಾಕೋಣ.
ಈಗ ಇದು ಒಂದು ಡಿಸೈನ್ ಆಗಿ ನಿಮಗೆ ಕಾಣಿಸುತ್ತೆ ನೋಡಿ. ನೀವು ಯಾವುದೇ ಇದು ಫಿಲ್ ಆಗೋ ತನಕನೂ ಏನು ಬೆರಳಲ್ಲಿ ನಾವು ದಾರನ ಹಾಕೋತೀವಿ ನೋಡಿ, ಆ ದಾರನ ಬಿಡಬಾರ್ದು. ಬಿಟ್ಟರೆ ಏನಾಗತ್ತೆ ಹೇಳಿ ನೋಡಿ, ಬಿಟ್ಟರೆ ಏನಾಗುತ್ತೆ ಅದು ದಾರ ಸಖತ್ತಾಗಿ ನುಲ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಅದು ನುಲ್ಕೊಂಡಾಗ ಗಂಟಾಗ್ಬಿಡುತ್ತೆ, ಅದು ನಮಗೆ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಎಲ್ಲೆಲ್ಲೆಲ್ಲ ಸೇರಿಸ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಟ್ರೆಂಡಲ್ಲಿದೆ ಫ್ರೆಂಡ್ಸ್. ಇದಕ್ಕೆ ನೆಕ್ಲೈನ್ಗೆ ಹಾಕ್ಬೋದು, ಜೊತೆಗೆ ಬೀಡ್ಸ್ ವರ್ಕನ್ನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಾನು. ಬೀಡ್ಸ್ ವರ್ಕನ್ನು ನೆಕ್ಲೈನ್ಗೆ ಮಾಡಿಬಿಟ್ಟು ಕುಂದನ್ಸ್ ಬರುತ್ತೆ ನೋಡಿ, ದಪ್ಪ ದಪ್ಪ ಕುಂದನ್ಸ್ ಬರುತ್ತೆ, ಅದನ್ನೆಲ್ಲ ಪೇಸ್ಟ್ ಮಾಡೋದು. ಅದನ್ನೇನು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಗಮ್ ಬರುತ್ತೆ, ಗಮ್ ಹಾಕ್ಬಿಟ್ಟು ನಾವು ಅದಕ್ಕೆ ಪೇಸ್ಟ್ ಮಾಡಿದ್ರೆ ಆಯಿತು, ನಮಗೆ ಅದು ಪರ್ಫೆಕ್ಟಾಗಿ ಕೂರುತ್ತೆ. ಆ ಪರ್ಫೆಕ್ಟಾಗಿ ಕೂದಂಥ ಜಾಗದಲ್ಲಿ ನಾವು ಮಧ್ಯೆ ಮಧ್ಯೆ ಈ ಫ್ರೆಂಚ್ ಲವಂಗ ಸ್ಟಿಚ್ಚನ್ನಾದರೂ ಹಾಕ್ಬೋದು, ಇಲ್ಲಾಂದರೆ ಫ್ರೆಂಚ್ ನಾಟನ್ನಾದರೂ ಹಾಕ್ಬೋದು. ಈಗ ಫ್ಲವರ್ ರೀತಿ ಡಿಸೈನನ್ನು ಮಾಡ್ಬೋದು, ಅದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ. ಈಗ 2 ರೀತಿ ತೋರಿಸ್ಕೊಟ್ಟಿದ್ದೀನಿ. ಈಗ 3ನೇ ರೀತಿ ಫ್ರೆಂಚ್ ನಾಟ್ ನೋಡಿ. ದಾರನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ನೋಡಿ, ಈ ರೀತಿ ರೊಟೇಟ್ ಮಾಡಿಬಿಟ್ಟು ನೋಡಿ, ಈ ರೀತಿ ರೊಟೇಟ್ ಮಾಡ್ಕೊಂಡು ಸ್ವಲ್ಪ ಲೂಸ್ ಬಿಟ್ಕೋಬೇಕು. ಅದಕ್ಕೆ ನಾವು ಇಲ್ಲಿವರೆಗೂ ಟೈಟಾಗಿ ಎಳ್ಕೊತಿದ್ವಲ್ವ, ಲೂಸನ್ನು ಬಿಟ್ಕೊಂಡು ನೋಡಿ, ಎಡಗೈ ಸಹಾಯದಿಂದ ಅದನ್ನು ಕೆಳಗಡೆ ಎಳ್ಕೋಬೇಕು. ನಾವು ನುಲ್ದಿರುವಂಥ ದಾರನ ಎಳ್ಕೊಂಡು ನೋಡಿ, ಇಲ್ಲಿ ನೋಡಿ ಕಾಣಿಸ್ತಿದೆಯಾ, ಕೈ ಬಿಡ್ತೀನಿ ನೋಡಿ. ಈಗ ನೋಡಿ, ಇದು ಫ್ರೆಂಚ್ ನಾಟ್. ಇದನ್ನು ನಾವು ಇನ್ನೊಂದು ಫ್ಲವರ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಇದನ್ನು ಸುತ್ತ ಇದೇ ರೀತಿ ನೀವು ಮಾಡ್ಕೊಂಡು ಬಂದರೆ ತುಂಬ ಎಲಿಗೆಂಟ್ ಡಿಸೈನ್ ಆಗುತ್ತೆ, ತುಂಬಾ ಒಳ್ಳೆ ರಾಯಲ್ ಲುಕ್ಕನ್ನು ಕೊಡುತ್ತೆ ಫ್ರೆಂಡ್ಸ್ ಇದು. ಈಗ ನೋಡಿ, ಇದನ್ನು ಸುತ್ತುತ್ತೀವಲ್ವ ನಾವು, ಆ ಸುತ್ತುವಾಗಲೇ ಸ್ವಲ್ಪ ಲೂಸನ್ನು ಬಿಟ್ಕೋಬೇಕು ನೋಡಿ. ಸ್ವಲ್ಪ ಲೂಸನ್ನು ಬಿಟ್ಕೊಂಡು ಒಂದು ಬೆರಳು ಸಹಾಯದಿಂದ ಈ ರೀತಿ ಎಳ್ಕೊಳ್ಳೋಣ ನೋಡಿ. ನೋಡ್ಕೊಳ್ಳಿ, ಈ ರೀತಿ ಎಳ್ಕೊಂಡು ಈಗ ನೋಡಿದ್ರಲ್ಲ, ಈ ರೀತಿ ಬರುತ್ತೆ. ಪುನಃ ಇಲ್ಲಿ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಬರುತ್ತೆ ಅಂತ ನಿಮಗೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಯಾವ ರೀತಿ ಕ್ವಾಂಟಿಟಿ ಅಂದರೆ ಎಷ್ಟು ಅಗಲ ಬೇಕು, ಎಷ್ಟು ಚಿಕ್ಕದಾಗಬೇಕು ಅಂತಲೂ ನೀವು ನೋಡ್ಕೋಬೋದು ನೋಡಿ. ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಎಳ್ಕೋಬೇಕು ನೋಡಿ. ಈ ರೀತಿ ಹಾಕ್ಬಿಟ್ಟು ಈ ರೀತಿ ಎಳ್ಕೊಂಡು ಕೊನೆಯಲ್ಲಿ ಕೈ ಬಿಡ್ರಿ ಏನು ತೊಂದರೆ ಇಲ್ಲ ನೋಡಿ. ಈ ರೀತಿ ಬರುತ್ತೆ. ಈಗ ಇಲ್ಲೊಂದು ಹಾಕೊಳ್ಳೋಣ ನೋಡಿ. ನೋಡ್ತಾ ಇದ್ದೀರಲ್ವ, ಒಂದಲ್ಲ ಅಂತ 3-4 ಸತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡ್ಕೊಂಡ್ರಲ್ವ, ಮಾಡ್ಕೊಂಡಾಗ ಅಲ್ಲಿ ಲೂಸ್ ಬಂತು ನೋಡಿ, ಅಲ್ಲಿಗೆ ಹಾಕೊಳ್ಳಿ. ಆ ಲೂಸ್ ಬಂದಂಥದ್ದನ್ನ ಈ ಬೆರಳು ಸಹಾಯದಿಂದ ಈ ರೀತಿ ಇಟ್ಕೋಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ನಮಗೆ ಸ್ಟಾರ್ಟಿಂಗ್ ಫ್ರೆಂಚ್ ನಾಟನ್ನು ತೋರಿಸ್ಕೊಟ್ಟೆ ನೋಡಿ, ಆ ರೀತಿ ಒಂದೇ ಕಡೆ ಆಗಿಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ರೀತಿ ನೀವು ಡಿಸೈನನ್ನು ಮಾಡಿಕೊಂಡ್ರೆ ಯಾವುದೇ ಆರಿ ನೀಡಲನ್ನು ಬಳಸುವಂಥ ಅವಶ್ಯಕತೆಯೇ ಬರಲ್ಲ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಇದನ್ನು 1-2 ಸುತ್ಕೊಂಡ್ರೂ ಆಗುತ್ತೆ, 3 ಸುತ್ಕೊಂಡ್ರೂ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ನಿಮಗೆ ಎಷ್ಟು ಗಾತ್ರ ಬೇಕು, ದೊಡ್ಡದು ಬೇಕು, ಚಿಕ್ಕದು ಬೇಕು, ಫ್ಲವರ್ಸ್ ಪೆಟಲ್ಸ್ ರೀತಿ ಬರುತ್ತೆ ಇದು. ಈ ರೀತಿ ನಾವು ಮಾಡ್ಕೋಬೋದು. ಈಗ ನೋಡಿದ್ರಲ್ಲ, ಒಂದು ಫ್ಲವರ್ ರೀತಿಯೇ ಬಂತಿದ್ದು. ಇದನ್ನು ನೋಡ್ಬೋದು. ಇದು 1ನೇ ಮೆಥಡ್ ಫ್ರೆಂಚ್ ನಾಟ್. ಇದು ಲಾಂಗ್ ಫ್ರೆಂಚ್ ನಾಟ್ ಆರ್ ಲವಂಗ ಸ್ಟಿಚ್. ಇದು ಫ್ಲವರ್ ಫ್ರೆಂಚ್ ನಾಟ್ ಅಂತಲೇ ಕರಿಬೋದು. ಇದು ನೋಡೋದಕ್ಕೆ ಆಲ್ಮೋಸ್ಟ್ ಫ್ಲವರ್ ರೀತಿಯೇ ಡಿಸೈನ್ ಬರುತ್ತೆ, ಸುತ್ತ ಬರುತ್ತೆ ಫ್ರೆಂಡ್ಸ್. ಒಂದು ಸರ್ಕಲನ್ನು ಹಾಕ್ಬಿಟ್ಟು ಈ ರೀತಿ ಮಾಡ್ಬೋದು. ಇದನ್ನು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ತೋರಿಸ್ಕೊಡಿ ಅಂತ ಇಂಟ್ರೆಸ್ಟ್ ಇದೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅದು ಫ್ಲವರ್ ರೀತಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದೇ ವಿಡಿಯೋದಲ್ಲಿ ತೋರಿಸ್ತಿದೆ, ತುಂಬ ಲೆಂತಿ ಆಗೋಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇರುವಷ್ಟನ್ನು ನೋಡಿ, ಫಸ್ಟು ಕಲಿಯಿರಿ. ಇದನ್ನು ಕಲಿತ್ರೆ ಇದನ್ನು ಫ್ಲವರ್ ರೀತಿ ಯಾವ ರೀತಿ ನಾವು ಬ್ಲೌಸ್ಗೆ ಆ್ಯಡ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ನಿಮ್ಮ ಇಂಟ್ರೆಸ್ಟ್ ಇದ್ದು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ. ಯಾಕೆಂದರೆ ನಾನು ಮಾಡೋದು ನೀವು ನೋಡದೇ ಇರೋದು, ಅದು ಈಗ ನನ್ನ ಶ್ರಮಕ್ಕೂ ಬೆಲೆ ಸಿಗಬೇಕು. ಈಗ ನಾನು ಮಾಡ್ತಾ ಇರೋವಂಥ ವೀಡಿಯೋಸನ್ನು ನೀವು ಇಷ್ಟಪಟ್ಟು ನೋಡ್ತಿದ್ದೀರಾ ಅಂತ ಆದರೆ ಖಂಡಿತ ನನಗೆ ಕಷ್ಟ ಆದರೂ ಖಂಡಿತವಾಗ್ಲೂ ಮಾಡಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಆದಷ್ಟು ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಲಿಯೋರಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಖಂಡಿತ ಫ್ಲವರ್ ಡಿಸೈನ್ ಬೇಕಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ
ನಮ್ಮ ವೀಡಿಯೋಸನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇರುವಂಥ ಫ್ರೆಂಡ್ಸ್ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆದಷ್ಟು ನೋಡ್ತಾ ಇರುವಂಥ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.